ಅಂದರೆ ಅಶ್ಲೀಲ ವಿಡಿಯೋಗಳು ಯಾವ ಲೀಕ್ ಆಗಿರುತ್ತಲ್ಲ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ರು ಪೋಸ್ಟ್ ಮಾಡ್ತಿದ್ದೀರಿ ಇನ್ಸ್ಟಾಗ್ರಾಮಲ್ಲಿ. ಅದ್ರ ಬಗ್ಗೆ ನೀವು ದೂರು ಕೊಟ್ಟಿದ್ದೀರಾ, ಏನಂತ ಕೊಟ್ಟಿದ್ದೀರಾ ಮತ್ತು ಯಾಕೆ ದೂರು ಕೊಡಬೇಕು ಅಂತ ನಿಮ್ಗೆ ಅನಿಸ್ತು? ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಗಮನಿಸಿದಾಗೆ ಏನಂತಂದರೆ ಒಂದು ಅಪರಿಚಿತ ವ್ಯಕ್ತಿಗಳು ಹುಡುಗ ಹುಡುಗಿ ಆಗಿರ್ಬೋದು. ಸೊ ಅವರಿಬ್ಬರು ಏನಂತಂದರೆ ಒಂದು ವೀಡಿಯೋ ಮಾಡಿರ್ತಾರೆ ಕ್ರೋಮಲ್ಲಿ ಯಾವುದೋ ಒಂದು ವೆಬ್ಸೈಟಲ್ಲಿ ಅದು ಲೀಕ್ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದನ್ನು ಇದನ್ನು ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಏನಂತಂದರೆ ಸಾಕಷ್ಟು ಕಂಟೆಂಟ್ ಕ್ರಿಯೇಟರ್ಸ್ ಅಂತಂದು ಇದನ್ನು ಮಾಡಿಬಿಟ್ಟು ಫಾಲೋವರ್ಸು ಮತ್ತು ಲೈಕ್ಸು ಅವೆಲ್ಲ ಜಾಸ್ತಿ ಇದನ್ನು ಮಾಡಿಸ್ಕೋಬೇಕು ಅಂತಂದು ಫಾಲೋವರ್ಸು ಅವೆಲ್ಲ ಇದನ್ನು ಮಾಡ್ಕೊಳಕ್ಕೆ ಒಳ್ಳೆ ಕಂಟೆಂಟ್ ವಿಚಾರಗಳು ಇದ್ದಾವೆ. ಸೊ ಹಾಗಂತಂದು ಸೆಕ್ಷುವಲ್ ಕಂಟೆಂಟ್ಗಳು ಅದನ್ನ ಇದನ್ನು ಪ್ರಚಾರ ಮಾಡಿಬಿಟ್ಟು ಅಂದರೆ ನಿಮಗೆ ವೀಡಿಯೋ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ವೀಡಿಯೋ ಬೇಕಿದ್ದರೆ DM ಮಾಡಿ, ಹಾಗೆ ವೀಡಿಯೋ ಬೇಕಿದ್ದರೆ ಫಾಲೋ ಮಾಡಿ, ಇದನ್ನು ಶೇರ್ ಮಾಡಿರಿ, ಅದೇ ಥರ ಲಿಂಕ್ ಇನ್ ಬಯೋ ಆ ಥರ ಅಂದಾಗ ಏನಂತಂದರೆ ಚಿಕ್ಕ ಮಕ್ಕಳು ಇರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ. ಇವಾಗ ವಿದ್ಯಾರ್ಥಿಗಳು ಆ ಥರ ಇದ್ದಾಗ ಏನಾಗುತ್ತೆ ಅಂತಂದರೆ ಇವಾಗ ಚಿಕ್ಕ ಮಕ್ಕಳು ನಿಮಗೆ ಯಾರು ಮನೆಯಲ್ಲಿ ಹೇಳ್ದೆ ಕೇಳದೆ ಏನೂ ಇದನ್ನು ಮಾಡಲ್ಲ. ಆವಾಗ ಲಿಂಕ್ ಅಂತಂದು ಕ್ಲಿಕ್ ಮಾಡಿದಾಗ ಅಕಸ್ಮಾತ್ ಯಾವುದೋ ಒಂದು ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಸೆಕ್ಷುವಲ್ ವೆಬ್ಸೈಟ್ಸಿಗೆ ಹಾರಿ. ಸೊ ಅಲ್ಲಿ ಅವ್ರ ಮುಂದಿನ ಇದಕ್ಕೆ ಅಂದರೆ ಓದು ಇದಕ್ಕೆ ಅದರ ಡಿಸ್ಟ್ರಾಕ್ಷನ್ ಆಗುವಂಥ ಮೈಂಡ್ಸೆಟ್ಟು ತುಂಬ ಇರುತ್ತೆ. ಸೊ ಆ ವಿಚಾರಕ್ಕೆ ಏನಂತಂತಂದರೆ ಮನಸ್ಸಿಗೆ ಬಂತು ಇನಿಷಿಯೇಟಿವ್ ತೊಗೊಂಡು ನಾನು ಮಾಡಬೇಕು ಅಂತ. ಅದಕ್ಕೆ ಇದು ಸೆಂಟ್ರಲ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಸೆಂಟ್ರಲ್ ಡಿವಿಷನ್ ಅಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಅಂದರೆ ಇದೇ ವಿಚಾರ ಈಗೇನು ಹೇಳಿದ್ನಲ್ಲ, ಲಿಂಕ್ ಇನ್ ಬಯೋ ಈ ಥರ ಸೆಕ್ಷುವಲ್ ಕಂಟೆಂಟ್ನ ಪ್ರಚಾರ ಮಾಡ್ತೀರಿ ಅಂತ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಸೊ ಅದಕ್ಕೆ ಕೂಡ ಅವರು ಹೈಯರ್ ಅಥಾರಿಟಿ ಎಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಬಿಟ್ಟು ನೆಕ್ಸ್ಟು ಅವರೊಂದು FIR ಮಾಡಿದ್ದಾರೆ. FIR ಮಾಡಿಬಿಟ್ಟು ಆಮೇಲೆ ಡೌನ್ಗೆಲ್ಲ ಲಿಂಕ್ಸ್ ಎಲ್ಲ ಡೌನ್ಗೆಲ್ಲ ರೇಟಿಂಗ್ಸ್ ಎಲ್ಲ ಕಳಿಸಿದ್ದಾರೆ. ಅದಾದಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನೆಕ್ಸ್ಟು ಏನು ಪ್ರೊಸೆಸ್ ತೊಗೊಳ್ತಾರೋ ಅದನ್ನು ಕಾದು ನೋಡಬೇಕಾಗಿದೆ. ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಯೂಸರ್ಸ್ ಏನಂತ ಹೇಳ್ತೀರಾ? ಯಾಕಂದರೆ ನೀವು ಈ ರೀತಿಯಾದಂತಹ ಒಂದು ಮಕ್ಳಿಗಾಗಿರ್ಬೋದು, ಹೆಣ್ಮಕ್ಳಿಗಾಗಿರ್ಬೋದು ಈ ರೀತಿ ಡೈವರ್ಟ್ ಆಗ್ಬೋದು ಅಂತ ನೀವು ಇದು ಮಾಡಿದ್ದೀರಾ? ಸರ್, ಇವಾಗ ಡೈವರ್ಟ್ ಆಗುತ್ತೆ ಅಂತಂದು ನಾವು ಡೈರೆಕ್ಟಾಗಿ ಏನೋ ಇದನ್ನು ಮಾತಾಡೋಕ್ಕಾಗಲ್ಲ. ಅಂದರೆ ಡೈವರ್ಟ್ ಈಗ ಎಲ್ಲರೂ ಇರ್ತಾರೆ. ನಾರ್ಮಲಾಗಿ ಇವಾಗ ನಾವೇ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ನಾನೇ ಒಂದು ಚಿಕ್ಕ ಹುಡುಗ ಅಂತ ತಿಳ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಕ್ಲಿಕ್ ಮಾಡಿದೆ ಅಂತ ನಾನು ಸೆಕ್ಷುವಲ್ ವೆಬ್ಸೈಟಿಗೆ ಹೋಗ್ತೀನಿ. ಇವಾಗ ನಾನು ಏನೋ ಓದ್ತಾ ಇರ್ತೀನಿ, ಇದನ್ನು ಮಾಡ್ತಿರ್ತೀನಿ. ಇವಾಗ ಏನೋ ಆನ್ಲೈನ್ ಕ್ಲಾಸಸ್ಸು ಆ ಥರ ಹೇಳ್ಬಿಟ್ಟು ಏನಂತಂದರೆ ಎಲ್ಲರ ಕಡೆಯೂ ಮೊಬೈಲ್ ಇದೆ. ಚಿಕ್ಕ ಮಕ್ಕಳ ಕಡೆ, ಚಿಕ್ಕ ಮಗು ಕಡೆಯಿಂದನೂ ಒಂದು ಮೊಬೈಲ್ ಇದೆ. 1ನೇ ಕ್ಲಾಸಿಂದ 2ನೇ ಅಲ್ಲಿಂದನೂ ಕೂಡ ಯಾವಾಗ ಕೊರೋನಾ ಎಲ್ಲ ಸ್ಟಾರ್ಟ್ ಆಯ್ತಲ್ಲ ಆವಾಗಿಂದ ಕೂಡ ಮೊಬೈಲೆಲ್ಲ ಇದಾಗಿದೆ. ಅವಾಗ ಏನಂತಂತಂದರೆ ಇವಾಗ ಪ್ರತಿಯೊಬ್ಬರು ಕೈಯಲ್ಲಿ ಮೊಬೈಲ್, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಸೆಕ್ಷುವಲ್ ವೆಬ್ಸೈಟ್ಸಿಗೆ ಹೋಗ್ತಾರೆ. ಆವಾಗ ಅಲ್ಲಿ ಡಿಸ್ಟ್ರಾಕ್ಷನ್ ಆಗುತ್ತೆ. ಪ್ಲಸ್ ಇನ್ನೊಂದೇನೆಂದರೆ ಮುಂದಿನ ಪೀಳಿಗೆಗೆ ಅದು ಹಾನಿ ಇದಾಗುತ್ತೆ ಅಂತ. ಅಂದರೆ ಅಶ್ಲೀಲ ವಿಡಿಯೋಗಳು ಯಾವ ಲೀಕ್ ಆಗಿರುತ್ತಲ್ಲ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ರು ಪೋಸ್ಟ್ ಮಾಡ್ತಿದ್ದೀರಿ ಇನ್ಸ್ಟಾಗ್ರಾಮಲ್ಲಿ. ಅದ್ರ ಬಗ್ಗೆ ನೀವು ದೂರು ಕೊಟ್ಟಿದ್ದೀರಾ, ಏನಂತ ಕೊಟ್ಟಿದ್ದೀರಾ ಮತ್ತು ಯಾಕೆ ದೂರು ಕೊಡಬೇಕು ಅಂತ ನಿಮ್ಗೆ ಅನಿಸ್ತು? ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಗಮನಿಸಿದಾಗೆ ಏನಂತಂದರೆ ಒಂದು ಅಪರಿಚಿತ ವ್ಯಕ್ತಿಗಳು ಹುಡುಗ ಹುಡುಗಿ ಆಗಿರ್ಬೋದು. ಸೊ ಅವರಿಬ್ಬರು ಏನಂತಂದರೆ ಒಂದು ವೀಡಿಯೋ ಮಾಡಿರ್ತಾರೆ ಕ್ರೋಮಲ್ಲಿ ಯಾವುದೋ ಒಂದು ವೆಬ್ಸೈಟಲ್ಲಿ ಅದು ಲೀಕ್ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದನ್ನು ಇದನ್ನು ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಏನಂತಂದರೆ ಸಾಕಷ್ಟು ಕಂಟೆಂಟ್ ಕ್ರಿಯೇಟರ್ಸ್ ಅಂತಂದು ಇದನ್ನು ಮಾಡಿಬಿಟ್ಟು ಫಾಲೋವರ್ಸು ಮತ್ತು ಲೈಕ್ಸು ಅವೆಲ್ಲ ಜಾಸ್ತಿ ಇದನ್ನು ಮಾಡಿಸ್ಕೋಬೇಕು ಅಂತಂದು ಫಾಲೋವರ್ಸು ಅವೆಲ್ಲ ಇದನ್ನು ಮಾಡ್ಕೊಳಕ್ಕೆ ಒಳ್ಳೆ ಕಂಟೆಂಟ್ ವಿಚಾರಗಳು ಇದ್ದಾವೆ. ಸೊ ಹಾಗಂತಂದು ಸೆಕ್ಷುವಲ್ ಕಂಟೆಂಟ್ಗಳು ಅದನ್ನ ಇದನ್ನು ಪ್ರಚಾರ ಮಾಡಿಬಿಟ್ಟು ಅಂದರೆ ನಿಮಗೆ ವೀಡಿಯೋ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ವೀಡಿಯೋ ಬೇಕಿದ್ದರೆ DM ಮಾಡಿ, ಹಾಗೆ ವೀಡಿಯೋ ಬೇಕಿದ್ದರೆ ಫಾಲೋ ಮಾಡಿ, ಇದನ್ನು ಶೇರ್ ಮಾಡಿರಿ, ಅದೇ ಥರ ಲಿಂಕ್ ಇನ್ ಬಯೋ ಆ ಥರ ಅಂದಾಗ ಏನಂತಂದರೆ ಚಿಕ್ಕ ಮಕ್ಕಳು ಇರ್ತಾರೆ, ವಿದ್ಯಾರ್ಥಿಗಳಿರ್ತಾರೆ. ಇವಾಗ ವಿದ್ಯಾರ್ಥಿಗಳು ಆ ಥರ ಇದ್ದಾಗ ಏನಾಗುತ್ತೆ ಅಂತಂದರೆ ಇವಾಗ ಚಿಕ್ಕ ಮಕ್ಕಳು ನಿಮಗೆ ಯಾರು ಮನೆಯಲ್ಲಿ ಹೇಳ್ದೆ ಕೇಳದೆ ಏನೂ ಇದನ್ನು ಮಾಡಲ್ಲ. ಆವಾಗ ಲಿಂಕ್ ಅಂತಂದು ಕ್ಲಿಕ್ ಮಾಡಿದಾಗ ಅಕಸ್ಮಾತ್ ಯಾವುದೋ ಒಂದು ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಸೆಕ್ಷುವಲ್ ವೆಬ್ಸೈಟ್ಸಿಗೆ ಹಾರಿ. ಸೊ ಅಲ್ಲಿ ಅವ್ರ ಮುಂದಿನ ಇದಕ್ಕೆ ಅಂದರೆ ಓದು ಇದಕ್ಕೆ ಅದರ ಡಿಸ್ಟ್ರಾಕ್ಷನ್ ಆಗುವಂಥ ಮೈಂಡ್ಸೆಟ್ಟು ತುಂಬ ಇರುತ್ತೆ. ಸೊ ಆ ವಿಚಾರಕ್ಕೆ ಏನಂತಂತಂದರೆ ಮನಸ್ಸಿಗೆ ಬಂತು ಇನಿಷಿಯೇಟಿವ್ ತೊಗೊಂಡು ನಾನು ಮಾಡಬೇಕು ಅಂತ. ಅದಕ್ಕೆ ಇದು ಸೆಂಟ್ರಲ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಸೆಂಟ್ರಲ್ ಡಿವಿಷನ್ ಅಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಅಂದರೆ ಇದೇ ವಿಚಾರ ಈಗೇನು ಹೇಳಿದ್ನಲ್ಲ, ಲಿಂಕ್ ಇನ್ ಬಯೋ ಈ ಥರ ಸೆಕ್ಷುವಲ್ ಕಂಟೆಂಟ್ನ ಪ್ರಚಾರ ಮಾಡ್ತೀರಿ ಅಂತ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಸೊ ಅದಕ್ಕೆ ಕೂಡ ಅವರು ಹೈಯರ್ ಅಥಾರಿಟಿ ಎಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಬಿಟ್ಟು ನೆಕ್ಸ್ಟು ಅವರೊಂದು FIR ಮಾಡಿದ್ದಾರೆ. FIR ಮಾಡಿಬಿಟ್ಟು ಆಮೇಲೆ ಡೌನ್ಗೆಲ್ಲ ಲಿಂಕ್ಸ್ ಎಲ್ಲ ಡೌನ್ಗೆಲ್ಲ ರೇಟಿಂಗ್ಸ್ ಎಲ್ಲ ಕಳಿಸಿದ್ದಾರೆ. ಅದಾದಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನೆಕ್ಸ್ಟು ಏನು ಪ್ರೊಸೆಸ್ ತೊಗೊಳ್ತಾರೋ ಅದನ್ನು ಕಾದು ನೋಡಬೇಕಾಗಿದೆ. ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಯೂಸರ್ಸ್ ಏನಂತ ಹೇಳ್ತೀರಾ? ಯಾಕಂದರೆ ನೀವು ಈ ರೀತಿಯಾದಂತಹ ಒಂದು ಮಕ್ಳಿಗಾಗಿರ್ಬೋದು, ಹೆಣ್ಮಕ್ಳಿಗಾಗಿರ್ಬೋದು ಈ ರೀತಿ ಡೈವರ್ಟ್ ಆಗ್ಬೋದು ಅಂತ ನೀವು ಇದು ಮಾಡಿದ್ದೀರಾ? ಸರ್, ಇವಾಗ ಡೈವರ್ಟ್ ಆಗುತ್ತೆ ಅಂತಂದು ನಾವು ಡೈರೆಕ್ಟಾಗಿ ಏನೋ ಇದನ್ನು ಮಾತಾಡೋಕ್ಕಾಗಲ್ಲ. ಅಂದರೆ ಡೈವರ್ಟ್ ಈಗ ಎಲ್ಲರೂ ಇರ್ತಾರೆ. ನಾರ್ಮಲಾಗಿ ಇವಾಗ ನಾವೇ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ನಾನೇ ಒಂದು ಚಿಕ್ಕ ಹುಡುಗ ಅಂತ ತಿಳ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಕ್ಲಿಕ್ ಮಾಡಿದೆ ಅಂತ ನಾನು ಸೆಕ್ಷುವಲ್ ವೆಬ್ಸೈಟಿಗೆ ಹೋಗ್ತೀನಿ. ಇವಾಗ ನಾನು ಏನೋ ಓದ್ತಾ ಇರ್ತೀನಿ, ಇದನ್ನು ಮಾಡ್ತಿರ್ತೀನಿ. ಇವಾಗ ಏನೋ ಆನ್ಲೈನ್ ಕ್ಲಾಸಸ್ಸು ಆ ಥರ ಹೇಳ್ಬಿಟ್ಟು ಏನಂತಂದರೆ ಎಲ್ಲರ ಕಡೆಯೂ ಮೊಬೈಲ್ ಇದೆ. ಚಿಕ್ಕ ಮಕ್ಕಳ ಕಡೆ, ಚಿಕ್ಕ ಮಗು ಕಡೆಯಿಂದನೂ ಒಂದು ಮೊಬೈಲ್ ಇದೆ. 1ನೇ ಕ್ಲಾಸಿಂದ 2ನೇ ಅಲ್ಲಿಂದನೂ ಕೂಡ ಯಾವಾಗ ಕೊರೋನಾ ಎಲ್ಲ ಸ್ಟಾರ್ಟ್ ಆಯ್ತಲ್ಲ ಆವಾಗಿಂದ ಕೂಡ ಮೊಬೈಲೆಲ್ಲ ಇದಾಗಿದೆ. ಅವಾಗ ಏನಂತಂತಂದರೆ
ಇವಾಗ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಸೆಕ್ಷುವಲ್ ವೆಬ್ಸೈಟ್ಸಿಗೆ ಹೋಗ್ತಾರೆ. ಆವಾಗ ಅಲ್ಲಿ ಡಿಸ್ಟ್ರಾಕ್ಷನ್ ಆಗುತ್ತೆ. ಪ್ಲಸ್ ಇನ್ನೊಂದೇನೆಂದರೆ ಮುಂದಿನ ಪೀಳಿಗೆಗೆ ಅದು ಹಾನಿ ಇದಾಗುತ್ತೆ ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.